ನಿನ್ಕೋ. ದೇವಸ್ಥಾನದಲ್ಲಿ ಹಂದಿ ನುಗ್ದಂಗ್ ನುಗ್ತಾ ಇದೆಯಲ್ಲ, ನಾಕ್ ಮಾಡಿ ಬರ್ಬೇಕು ಅನ್ನೋ ಮ್ಯಾನಸ್ ಬೇಡ. ನನಗಿರೋ ಟೆನ್ಷನ್ ಅಲ್ಲಿ ಅದು ಬೇರೆ ನೆನಪಿರುತ್ತೆ. ನಿನಗೇನಮ್ಮ ಆರಾಮ ಕಾಲ್ ಹಿಡ್ಕೊಂಡು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ತರ ಮಲ್ಕೊಂಡ್ಬಿಟ್ಟಿದ್ಯಾ. ನಾನು ಸತ್ಯನ ನುಂಗಕ್ಕೂ ಆಗದೆ ಉಗ್ಳಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅದಕ್ಕೇನಂತೆ, ನಿಂದು ಒಂದ್ ಕಾಲ್ ಮುರಿದ್ ಬಿಡ್ತೀನಿ, ಪಕ್ಕದ ವಾರ್ಡಲ್ಲಿ ಆರಾಮಾಗಿ ಮಲ್ಕೊಂಡಿರು. ಬಂದ್ ವಿಷಯ ಏನ್ ಹೇಳು. ನೋಡು, ನಿಂತ್ಕೊಂಡು ನಿದ್ದೆ ಮಾಡ್ಬೋದು, ಮಲ್ಕೊಂಡು ಮದುವೆ ಮಾಡ್ಕೋಬಹುದು, ಹಾರ್ಕೊಂಡು ಹಾಡು ಹೇಳ್ಬೋದು. ಎಲ್ಲಾ ಸಂದರ್ಭದಲ್ಲೂ ನಿಜ ಹೇಳೋದು ಬಹಳ ಕಷ್ಟ. ಒಂದು ತಿಂಗಳು ನಿಜ ಹೇಳ್ತೀನಿ ಅಂದೋನು ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಟ್ಯಾ? ನಾನು ಒಂದು ದಿನ ನಿಜ ಹೇಳಿದ್ದಕ್ಕೆ ಒಂದು ಹಾಸ್ಪಿಟ್ಲ್ ಹೌಸ್ಫುಲ್ ಆಗ್ಬಿಟ್ಟಿದೆ. ಇನ್ನು ಒಂದು ತಿಂಗಳು ನಿಜ ಹೇಳ್ಬಿಟ್ರೆ ಪೇಷಂಟ್ ಜಾಸ್ತಿ ಆಗ್ಬಿಡ್ತಾರೆ, ಹಾಸ್ಪಿಟ್ಲ್ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ಏನ್ ಮಾಡು ಅಂತ್ಯಾ? ನಮ್ಮ ಅಗ್ರಿಮೆಂಟ್ ನಲ್ಲಿ ಕೆಲವು ಚೇಂಜಸ್ ಮಾಡ್ಕೋಬೋದಾ? ನಾನು ಕೆಲವು ದಿವಸ ಮೌನ ವ್ರತ ಆಚರಿಸ್ಬೋದಾ? ಅಥವಾ ನನ್ನ ಯಾರಾದ್ರೂ ಮಾತಾಡ್ಸುವಾಗ ನನ್ನ ಎರಡೂ ಕಿವಿಗೆ 1 kg ಹತ್ತಿ ತುರ್ಕೊಂಡ್ಬಿಡ್ಬೋದಾ? ಹೋಗ್ಲಿ, ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡು ನಾನು ಯಾರು ಏನೇ ಪ್ರಶ್ನೆ ಕೇಳಿದ್ರು ಅವನ ಕೈಲಿ ಉತ್ತರ ಕೊಡಿಸ್ಬೋದಾ? ಅಟ್ಲೀಸ್ಟ್ ಹೋಟೆಲ್ ಒಂದರಲ್ಲಿ ರೂಮ್ ಹಾಕೊಂಡ್ಬಿಟ್ಟು ಟಾಯ್ಲೆಟ್ ನಲ್ಲಿ ಬೆಚ್ಚಗೆ ಮಲ್ಕೊಂಡ್ಬಿಡ್ಬೋದಾ? ಅಷ್ಟೆಲ್ಲ ತೊಂದ್ರೆ ಯಾಕೆ? ಆ ಕೆಲಸ ಮಾತ್ರ ಮಾಡ್ಬೇಡ ತಾಯಿ. ದೇವ್ರೆ, ಈ ಒಂದು ತಿಂಗಳು ಯಾರ್ಯಾರ ಹಣೆ ಬರದಲ್ಲಿ ಸಾವನ್ನ ಬರ್ದಿದ್ಯಪ್ಪ. ಪಲ್ಲವಿ, ನಮಸ್ಕಾರ ಅತ್ತೆಮ್ಮ. ಮುಂದಿನ ಹಲ್ಲೆಲ್ಲ ಮುದ್ರಕೊಂಡ್ ಬಿಡ್ಬೇಕು. ಯಾರ ನಿನ್ನತ್ತೆ? ಇವನ್ ಯಾಕೆ ಇಲ್ಲಿಗೆ ಬಂದ? ಏನೋ ಏನೋ ಹಾಗೆ ನೋಡ್ತಾ ಇದೀಯಾ? ಸೊಂಟದ ಮೇಲಿರೋ ಮಚ್ಚೆ. ಈ ವಯಸ್ಸಲ್ಲೇ ಸೊಂಟ ಇಷ್ಟು ಚೆನ್ನಾಗಿದೆ, ಇನ್ನು ಯೌವನದಲ್ಲಿ ಹೆಂಗಿತ್ತು ಅನ್ಕೋತಾ ಇದ್ದೆ. ಅಯ್ಯೋ ಪಾಪಿ, ಹೇಳು, ಇನ್ನು ನನ್ ಬಗ್ಗೆ ಏನೇನ್ ಅನ್ಕೊಂಡಿದ್ಯಾ? ವಿಧಿ ಇಲ್ಲ, ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳ್ಬಿಡ್ಬೇಕು. ಹೇಳ್ಬಿಡ್ತೀನಿ. ನಮ್ಮಿಬ್ಬರು ಮದುವೆ ದಿನ ನಾನು ಇನ್ನೇನು ಇವಳಿಗೆ ತಾಳಿ ಕಟ್ಟಬೇಕು, ನೀವ್ ಎದೆ ಹೊಡ್ಕೊಂಡು ಸತ ಬಿಡ್ಬೇಕು ಅನ್ಕೊಂಡಿದೀನಿ. ಇನ್ನೊಂದೇ ಒಂದು ವಿಷಯ, ನಿಮ್ ಗಂಡ ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ಲಿಲ್ಲ, ಅವ್ನು ತಿನ್ನೋ ಅನ್ನಕ್ಕೆ ನೀವೇ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದೀರಾ ಅನ್ಕೊಂಡಿದೀನಿ. ಅಯ್ಯೋ, ಹಲೋ, ನಾನು ಹೇಳಿಲ್ಲ, ನಾನು ನಿಜ ಹೇಳಕ್ ಶುರು ಮಾಡಿದ್ರೆ ಪೇಷಂಟ್ಗಳು ಜಾಸ್ತಿ ಆಗ್ಬಿಡ್ತಾರೆ, ಹಾಸ್ಪಿಟ್ಲು ಕಮ್ಮಿ ಆಗ್ಬಿಡುತ್ತೆ ಅಂತ. ಎಲ್ಲೇ ಎಲ್ಲೇ ಅವನು? ಭಾಗ್ಯ ಅವರೇ, ಸ್ವಲ್ಪ ಸಿಸ್ಟರ್ನ ಕರಿತೀರಾ? ಯಾಕೆ? ಈ ಬೆಡ್ ಬದಲಾಯಿಸ್ಲಿ, ಸೊಂಟ ಗಿಟಾರ್ ಬಾರಿಸ್ತಾ ಇದೆ. ಈಗ ಸೊಂಟ ಬರೀ ಗಿಟಾರ್ ಬಾರಿಸ್ತಾ ಇದೆ, ಆಚೆ ಬಾ, ಇಡೀ ಬಾಡಿಲಿ ಆರ್ಕೆಸ್ಟ್ರಾ ಶುರು ಆಗ್ಬಿಡುತ್ತೆ. ಹೋಗಿರೋ ದುಡ್ಡು ಹೇಗೆ ವಸೂಲಿ ಮಾಡೋದು ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನಿಮ್ಮಲ್ಲಿ ಜಗಳ ಆಡ್ತಾ ಇದ್ದೀರಲ್ರಿ? 52,000. ನಂದು ಹೆಚ್ಚು ಕಮ್ಮಿ 40,000 ಖರ್ಚಾಯ್ತು. ನೀವೇ ಕಷ್ಟ ಕೊಟ್ರಿ? ಅದು ನೀವೆಲ್ಲ ಹೆಂಗಸ್ರು, ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಕ್ ಹಾಕಿಲ್ಲ. ನಿಮ್ ವಿಚಾರ ಎಲ್ಲ ನನ್ಗೆ ಗೊತ್ತು, ಹೇಳ್ಬಿಡ್ಲಾ? ನಿನ್ ವಿಷಯ ಏನಂತ ನನಗೆ ಗೊತ್ತು, ಹೇಳ್ಬಿಡ್ಲಾ? ನನಗೇನು ಗೊತ್ತಿಲ್ಲ, ಹೇಳ್ಬಿಡ್ರು. ಅದು ಸುಮ್ನಿರ್ತೀರಾ? ಆ ಹರಿ ನಿಮ್ಮನ್ನೆಲ್ಲ ಮುಂದಿಟ್ಕೊಂಡು ಚೆಲ್ಲೆ ಹಣ್ಣು ತಿನ್ನಿಸ್ತಿದ್ದಾನೆ. ನೀವು ನೋಡಿದ್ರೆ ಮುದ್ರಕೊಂಡು ಆಸ್ಪತ್ರೆಗೆ ಏಯ್, ಅಲ್ಲೋಡಿ. ತಗೊಳ್ಳಿ ಮಾ ನಿಮ್ ದುಡ್ಡು. ಇನ್ನೊಂದು ತಿಂಗಳು ಟೈಮ್ ಕೊಡಿ, ಬಾಕಿ ಎಲ್ರ ದುಡ್ಡನ್ನು ಕೊಟ್ಬಿಡ್ತೀನಿ. ಹೆಂಗೋ ಭಾಗ್ಯ ಕೆಲಸ ಆಗ್ಲಿಲ್ಲ, ನನ್ ದುಡ್ಡು ನನಗೆ ಕೊಟ್ಬಿಡು. ಇಲ್ಲಾಂದ್ರೆ ಈಗ ಹುಷಾರಾಗಿದ್ದೀನಿ, ಲಾಸ್ಟ್ ಚಾನ್ಸ್ ಟ್ರೈ ಮಾಡ್ಬಿಡ್ತೀಯಾ? ಏನದು ಕದ್ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ, ಜಗಜ್ಜನನಿ. ನೀನ್ ಸಮಸ್ಯೆ ಮಾಡ, ನನ್ ದುಡ್ಡು ನನಗೆ ಕೊಟ್ಬಿಡ. ತಗೊಳ್ಳಿ. ನೋಡಿ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಪ್ರಜ್ಞೆ ಬಂದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಅವ್ರು ತಿಳಿಸ್ಬೇಡಿ. ತಿಳಿಸಿದ್ರೆ ಪ್ರಾಣಕ್ಕೆ ಅಪಾಯ. ನಾನು ಎಲ್ಲಿದ್ದೀನಿ ಈಗ? ನೀವೆಲ್ಲ ನನ್ನ ಯಾಕೆ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ, ನನ್ನ ಇಂಜಿನು ಬೋರಿಗೆ ಬಂದಂಗದೆ. ನನಗೇನಾಯ್ತು? ಅಯ್ಯಯ್ಯೋ, ಏನಿಲ್ಲ ಅಂದ್ರೆ ಮಾಮೂಲಿ ಎದೆ ನೋವಷ್ಟೇ. ಸ್ವಲ್ಪ ಆಯಾಸ ಆಗಿತ್ತು, ಅದಕ್ಕೆ ಜ್ಞಾನ ತಪ್ಪಿ ಬಿದ್ಬಿಟ್ರಿ. ಬರೀ ಎದೆ ನೋವಿಗೆ ಇಂಜಿನ್ ಯಾಕೆ ಇಷ್ಟೊಂದು ಶಬ್ದ ಮಾಡ್ತಾ ಇದೆ? ಅಮ್ಮ, ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ತಡ್ಕೊಳಕ್ ಆಗಲ್ಲ. ಮೊದ್ಲೇ ಏಟ್ ತಿಂದಿರೋ ದೇಹ, ರಕ್ತ ಬೇರೆ ಕಡಿಮೆ ಆಗಿತ್ತು, ಮೈನಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ಹಿಂಗಾಯ್ತು. ನನ್ಗೆ ಯಾಕೋ ಡೌಟು, ನೀವ್ಯಾರು ನಿಜ ಹೇಳ್ತಾ ಇಲ್ಲ. ಹರಿಶ್ಚಂದ್ರ, ಹರಿಶ್ಚಂದ್ರ,
ಶಿವಾಯ ಹೋಗಿ ಹೋಗಿ ಅವನ್ನ ಕೇಳ್ತಾ ಇದ್ದಲ್ಲಪ್ಪ ಇವನು. ನೋಡಿ ಡಾಕ್ಟರ್ ನಿಮ್ಗೆ ಆಯಾಸ ಮಾಡ್ಕೋಬೇಡ ಅಂದಿದ್ದಾರೆ. ಈಗ ನೀವು ಅಯ್ಯೋ ನೀ ಸುಮ್ನೆ ಇರಪ್ಪ, ನನಗೇನಾಗಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳೋರಿ ನನಗೇನಾಗಿದೆ ಅಂತ. ಅದು ನಿಮ್ಗೆ ನನಗೆ ನಿಮ್ಗೆ ನನಗೆ ಅದು ನಿಮ್ಗೆ ನನಗೆ ನಿಮ್ಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನನ್ನ ಮಾಂಗಲ್ಯನೇ ಕಿತ್ಕೊಂಡ್ಬಿಟ್ಟಿಯಲ್ಲಯ್ಯ. ಅವ್ರಿಗೆ ನಿಜ ವಿಷಯ ಹೇಳಿ ನನ್ ಗಂಡ ಸಾಯೋಕೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲಯ್ಯ. ನೀನೇ ಕಾರಣ ಆಗ್ಬಿಟ್ಟೆ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಶಿಕ್ಷೆ ಕೊಟ್ಟೆ. ಹೇಳಯ್ಯ, ನಾವೇನ್ ಮಾಡಿದ್ವಿ? ನನ್ನ ಬಾಯಲ್ಲಿ ಸತ್ಯ ನಿಲ್ಲೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಸ್ವಲ್ಪ ತೆಗಿತಾರು ಬಂದೆ. ಪರವಾಗಿಲ್ಲಯ್ಯ, ಹುಡುಗಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನಾನು ನೀಗಿಸ್ಬಿಟ್ಟೆ. ನಿಶ್ಚಿತಾರ್ಥನೇ ಇಷ್ಟು ಜೋರ ಮಾಡ್ತಾ ಇದೀಯಾ? ಎಲ್ಲ ನಿಮ್ಮಂತರ ಆಶೀರ್ವಾದ. ಹರಿ, ಇವ್ರು ನಮ್ ಬೀಗ್ರು ಹರಿಶ್ಚಂದ್ರ ಅಂತ ನನ್ನ ಸ್ನೇಹಿತ. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ಕಣಯ್ಯ, ಹರಿಶ್ಚಂದ್ರ ಅಂತ ಹೆಸರು ಇಟ್ಕೊಳಕ್ಕೂ ಧೈರ್ಯ ಬೇಕು ಕಣಯ್ಯ. ಅಯ್ಯೋ ನನ್ನ ಹೆಸರು ಹರಿ ಅಂತ ಅಷ್ಟೇ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾ ಇದ್ನಲ್ಲ, ಅದಕ್ಕೆ ಹರಿಶ್ಚಂದ್ರ ಅಂತ ನಾಮಕರಣ ಮಾಡಿದ್ರು. ಮೊದ್ಲು ಬಹಳ ಸುಳ್ಳು ಹೇಳ್ತಾ ಇದ್ದ, ಆದ್ರೆ ಈಗ ತುಂಬಾ ತಿದ್ಕೊಂಡಿದ್ದಾನೆ. ಇದ್ದಿದ್ದಾಗೆ ಹೇಳ್ತಾನೆ. ಹರಿ, ನೀನ್ ಮಾತಾಡ್ತಾರು, ನಂಗೆ ಒಳಗ್ ಸ್ವಲ್ಪ ಕೆಲ್ಸ ಇದೆ. ಬಾಬಾ ನೋಡಪ್ಪ, ನಮ್ಮ ಮನೆಗೆ ರೂಪವತಿ ಶೀಲವತಿ ಸೊಸೆ ಬರ್ತಾ ಇದ್ದಾಳಲ್ವಾ? ರೂಪವತಿ ನಿಜ, ಶೀಲ ಬರ್ತೀನಿ ಸರ್. ಕೂತ್ಕೊಳ್ಳಪ್ಪ. ನೋಡು, ಅವಳು ನಮ್ಮನೆ ಸೊಸೆಯಾಗಿ ಬರೋಳಲ್ವಾ, ಅದಕ್ಕೆ ಅವಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಅಣ್ಣ ಇದ್ದಾನೆ, ಅವ್ರ ಅಮ್ಮ ಇದಾರೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಇದಾರೆ. ಅವ್ರನ್ನ ಕೇಳೋದ್ ಬಿಟ್ಟು ನನ್ನೇ ಯಾಕ್ರಿ ಕೇಳ್ತೀರಾ? ಗೋಪಿ ಹೇಳಿದ್ನಲ್ಲಪ್ಪ ನೀನ್ ಸತ್ಯವಂತ ಅಂತ, ಅದಕ್ಕೆ ಬಂದ ಬುಡಕ್ಕೆ. ಹುಡುಗಿ ಎಲ್ಲ ವಿಷಯದಲ್ಲಿ ಓಕೆ ತಾನೆ? ಹೆಚ್ಚು ಕಡಿಮೆ ಓಕೆ. ಹೆಚ್ಚು ಕಮ್ಮಿ ಅಂದ್ರೆ ಯಾಕ್ರಿ ನನ್ ಪ್ರಾಣ ತೆಗಿತೀರ? ನನ್ ಬಿಟ್ಬಿಡ್ರಿ. ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಅದೇನಂತ ಗೊತ್ತಾಗ್ಬೇಕಲ್ವೇ? ಏನ್ರಿ ಗೊತ್ತಾಗ್ಬೇಕು ನಿಮ್ಗೆ? ಹಾಳದ್ದು ಮನ್ಸಿನಲ್ಲಿರೋದನ್ನ ಮನ್ಸಲ್ಲೇ ಇಟ್ಕೊಳಕ್ಕೂ ಆಗಲ್ಲ. ಈ ಹುಡುಗಿ ಸುಂದರ್ ಅನ್ನೋ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ಲು. ಹರಿ, ನಿನ್ ಮೈ ಮೇಲೆ ಜ್ಞಾನ ಇದೆಯಲ್ವೋ? ಏನ್ ಮಾತು ಅಂತ? ಅಮ್ಮ ಸ್ವಲ್ಪ ಸುಮ್ಮನೆ. ಆ ಹುಡುಗ ಇವಳಿಗೆ ಮೋಸ ಮಾಡ್ಬಿಟ್ಟ. ಅಷ್ಟೇನಾ? ಇನ್ನೂ ಇದೆ. ಅವನು ಪಿಂಡ ಇವಳು ಹೊಟ್ಟೆಲಿ ಬೆಳಿತಾ ಇತ್ತು, ಅದನ್ನ ಕಿತ್ತಾಕ್ಸಿ ನಿಮ್ ಮಗನ ಕೊಡ್ತಾ ಇದ್ದಾರೆ. ಸಾಕಾ? ನಾನು ಏನ್ ಮಾಡ್ಲು? ನಾನು ಸತ್ಯ ಬಿಟ್ಟು ಬೇರೆ ಮಾತಾಡಲ್ಲ ಕಣೋ. ನನ್ನ ತಂಗಿ ಬಾಳಿಗೆ ಬೆಂಕಿ ಇಟ್ಬಿಟ್ಟಲ್ಲ. ನಿನ್ನ ಮಾತ್ರ ಜೀವಿಸತ್ತೆ ಬಿಡಲ್ಲ. ಬೇಡ ಬೇಡ, ನನ್ನ ಮಾತು ಕೇಳು. ನನ್ನ ಮಾತು ಸಾಕು. ಯಾಕಯ್ಯ ಅವ್ನು ನೋಡಿತಾ ಇದ್ಯಾ? ಕೆಟ್ಟೋಗಿರೋ ಹೆಣ್ಣನ್ನ ನಮ್ ತಲೆ ಕಟ್ಬಿಟ್ಟು ಕೈ ತೊಳ್ಕೋಬೇಕು ಅಂತ ಮಾಡಿದ್ಯಾ? ನಡಿಯಾ? ಸರ್ ದಯವಿಟ್ಟು ನಿಂತ್ಕೊಳ್ಳಿ ಸರ್. ಏನೋ ದೊಡ್ಡ ಮನ್ಸು ಮಾಡಿ ಅವಳ ಮನೆ ಸೊಸೆ ಮಾಡ್ಕೊಳ್ಳಿ ಸರ್. ಇಲ್ದಿದ್ರೆ ಅವಳ ಜೀವನನೇ ಹಾಳಾಗೋಗುತ್ತೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಕೆಟ್ಟೋಗಿರೋರ್ಗೆಲ್ಲ ಆಶ್ರಯ ಕೊಡ್ತೀನಿ ಅಂತ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದೀನಿ. ನಡಿಯಾ? ಸರ್ 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 ಮನ್ಸಾರ ಒಬ್ನೇ ಪ್ರೀತಿಸ್ದೆ, ಅವನ್ನ ದೇವ್ರು ಕಿತ್ಕೊಂಡ. ಮನೆಯವ್ರಿಗೋಸ್ಕರ ಇವನ್ನ ಒಪ್ಕೊಂಡೆ, ಇವನ್ನ ನೀನ್ ಕಿತ್ಕೊಂಡೆ. ತುಂಬಾ ಥ್ಯಾಂಕ್ಸ್. ಸತ್ಯನೇ ಹೇಳ್ಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ, ಆದ್ರೆ ಅದೇ ದೊಡ್ಡವರು ಅಪ್ರಿಯವಾದ ಸತ್ಯನ ಹೇಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ಅಂತ ಈ ತರ ಮಾಡ್ದೆ? ಅದು ಹಾಗಲ್ಲ. ನಿಲ್ಸೋ. ಇನ್ಮೇಲಿಂದ ಕ್ಯಾಸೆಟ್ ಅಂಗಡಿಗೆ ಹೋಗೋದನ್ನ ಬಿಟ್ಟು ದಿನಗಳು ಹೇಳ್ಸೋಕ್ ಶುರು ಮಾಡು. ಇಡೀ ನಿಮ್ ಕಾಲೋನಿ ಜನಗಳ ಮುಂದೆ ನಿಂಗೊಂದು ಗತಿ ಕಾಣ. ಗೋಪಿ ನನ್ನ ಹೋಗ ಆಚೆ. ಅಲ್ಲ ಕಣೋ, ಹೋಗ ನೀನ. ನಿಂತ್ಕೋ. ಈ ಮದ್ವೆ ನಿಂತೋಯ್ತು ಅಂತ ನೊಂದ್ಕೋಬೇಡ. ಈ ಸಂಬಂಧ ನಿಶ್ಚಿತಾರ್ಥಕ್ಕೆ ಮುಂಚೆನೆ ನಿಂತೋಗಿದ್ದು ತುಂಬಾ ಒಳ್ಳೇದಾಯ್ತು. ಒಂದ್ ವೇಳೆ ಮದ್ವೆ ಆದ್ಮೇಲೆ ಅವ್ರಿಗೇನಾರು ಈ ವಿಷಯ ಗೊತ್ತಾಗಿದ್ದಿದ್ರೆ ಅವಳಿಗೆ ಬದುಕೋಕೆ ಆಗ್ತಿರ್ಲಿಲ್ಲ. ಈಗ ಅವಳು ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡಿದ್ಯಾ? ನಗೋರ್ ಮುಂದೆ ಎಡು ಬಿದ್ದಾಗಾಯ್ತು. ಗುಟ್ಟಾಗಿದ್ದ ವಿಷಯ ನನ್ನಿಂದ ಊರ್ನವ್ರ ಬಾಯಿ ಸೇರ್ಬಿಡ್ತು. ಅವಳು ಹೇಗ್ ತಲೆ ಎತ್ಕೊಂಡು ಬದುಕ್ತಾಳೆ ಪಲ್ಲವಿ? ಇಲ್ಲ ಪಲ್ಲವಿ, ಈ ಪ್ರಪಂಚದಲ್ಲಿ ಸದಾ ಸತ್ಯನೇ ಹೇಳೋದು ತುಂಬಾ ಕಷ್ಟ. ಹಾವು ವಾಸಿಸೋ ಗೂಡು ಗೆದ್ಲು ಕಟ್ಟಿದ್ದೆ, ಆದ್ರೂ ಅದನ್ನ ಹಾವಿನ ಹುತ್ತ ಅಂತಾನೆ ಕರಿಬೇಕು. ಅದೇ
ಅದೇ ಸತ್ಯ. ಜನ್ಮ ಕೊಟ್ಟ ತಾಯಿ ಯಾರ ಕಡೆ ಬೆಟ್ಟು ಮಾಡಿ ತೋರಿಸ್ತಾಳೋ ಅವನನ್ನೇ ತಂದೆ ಅಂತ ಕರಿಬೇಕು. ಅದೇ ಸತ್ಯ. ನಮ್ಮಿಬ್ಬರ ಮಧ್ಯೆ ಇರೋ ಪಂದ್ಯ ಬರೀ ಸತ್ಯದ್ದಾಗಿದ್ರೆ ನಾನಿವತ್ತು ಸೋಲು ಒಪ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ನೀನು ಮಾಡ್ತಿರೋದು ನನ್ನ ಪ್ರೀತಿಯ ಪರೀಕ್ಷೆ. ನನ್ನ ಪ್ರೀತಿ ಸತ್ಯಕ್ಕಿಂತ ದೊಡ್ಡದು. ಅದಕ್ಕೆ ಬಿಟ್ಕೊಡ್ಲಿಲ್ಲ. ಬೀಳ್ಬೋದು ಬೀಳ್ಬೋದು. ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಓ, ಸೂಸೈಡ್ ಕೇಸಾ? ಸಾಯಕ್ ಬಂದಿದ್ದೀರಾ? ಇಲ್ಲಿ ಬಿದ್ದರೆ ಜೀವ ಹೋಗೋದಿಲ್ಲ, ಯಾಕಂದ್ರೆ ಆಳ ತುಂಬಾ ಕಮ್ಮಿ ಇದೆ. ಸ್ವಲ್ಪ ದೂರದಲ್ಲಿ ಅಲ್ಲಿ ಬೀಳಿ, ಬಿದ್ದ ತಕ್ಷಣ ಹೊಟ್ಟೋಗುತ್ತೆ. ಅದು ಹಾಫ್ ಅನ್ ಅವರ್ ಆದ್ಮೇಲೆ ಬೀಳಿ, ಯಾಕೆಂದ್ರೆ ನಾನು ಇರಿದ್ರೆ ಕಾಪಾಡ್ಬೇಕಾಗತ್ತೆ. ನಾನು ಹೊಟ್ಟೋಗ್ತೀನಿ, ಆಮೇಲೆ ಬೀಳಿ. ವಾ, ಪ್ರೀತಿ ಎಂತ ಗ್ರೇಟ್ ಅಲ್ವಾ? ಸುಂದರ ಬದುಕಿದ್ದಾಗ್ಲಂತೂ ಅವನ ಜೊತೆಲಿ ಸೇರಿ ಬಾಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಅವ್ನು ಸತ್ತ ಜಾಗದಲ್ಲಿ ಬಂದು ತನ್ನ ಪ್ರಾಣನ ಕಳ್ಕೊಂಡ್ರೆ ಅವನ ಜೊತೆಲೇ ಹೋಗಿ ಸೇರಿದಷ್ಟು ತೃಪ್ತಿ ನಿನ್ಗೆ ಅಲ್ಲ? ಮದುವೆನೇ ಆಗದೆ ಡಜನ್ ಮಕ್ಕಳನ್ನ ಹೆತ್ತು ಈ ಸಮಾಜದ ತಲೆ ಎತ್ಕೊಂಡು ಓಡಾಡ್ತಿದ್ದಾರೆ. ಏನೋ ಸಣ್ಣ ತಪ್ಪು ಮಾಡಿದಕ್ಕೋಸ್ಕರ ಇಲ್ಲಿ ಪ್ರಾಣ ಕಳ್ಕೊಳಕ್ ಬಂದಿದ್ದೀರಾ? ದಯವಿಟ್ಟು ಕ್ಷಮಿಸಿ. ನಾನ್ ತಪ್ಪು ಮಾಡಿಲ್ಲ. ನಾನ್ ಮನಸ್ಸು ಕೊಟ್ಟಿದ್ ನನ್ ಸುಂದರ್ಗೆ. ನಾನು ಅವನಿಗೆ ಮನಸ್ಸು ಕೊಟ್ಟ ಮೇಲೆ ಅವ್ನ್ ನನ್ ಗಂಡ. ನಾನ್ ನನ್ನ ದೇಹನ ಅರ್ಪಿಸಿದ್ದು ನನ್ ಗಂಡನ್ಗೆ. ಅಷ್ಟೊಂದು ರೋಷ ಇರೋಳು ಯಾಕೆ ಸಾಯಕ್ ಹೊರಟಿದ್ಯಾ? ನನ್ ಧೋರಣೆ ನನ್ ಮಟ್ಟಿಗೆ ಮಾತ್ರ ಸತ್ಯ, ಆದ್ರೆ ಸಮಾಜ ಇದನ್ನ ಒಪ್ಪೋದಿಲ್ಲ. ನಾನು ಕೆಟ್ಟವಳು ಅನ್ನೋ ಹಣೆ ಪಟ್ಟಿ ಕಟ್ಕೊಂಡು ಜೀವನ ಮಾಡ್ತೀನಿ. ಆದ್ರೆ ನಮ್ಮಮ್ಮ ಜೀವ ಸಾಯ್ತಾ ಇರಲ್ಲ. ನಾನ್ ಸತ್ರ ಒಂದ್ 2 ದಿನ ಕಣ್ಣೀರ್ ಹಾಕಿ ಸುಮ್ನಾಗ್ತಾಳೆ. ಆದ್ರೆ ನಾನು ಅವಳು ಕಣ್ಣೆ ದುರ್ಗಿದ್ರೆ ಅವಳು ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಈ ಸಮಾಜದಲ್ಲಿ ಗಂಡಸು 100 ತಪ್ಪು ಮಾಡಿದ್ರು ಲೆಕ್ಕಕ್ಕೆ ಬರಲ್ಲ. ಅದೇ ಹೆಣ್ಣು 1 ತಪ್ಪು ಮಾಡಿದ್ರೆ ಸಾಕು, ಜೀವನವಿಡೀ ಅನುಭವಿಸ್ಬೇಕು. ಏನಮ್ಮ ಮಾತಾಡ್ತಿದ್ದೆ ನೀನು? ಯಾವನ್ನ ಒಬ್ಬ ತಪ್ಪು ಮಾಡ್ದ ಅಂತ ಅನ್ಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ಗಂಡಸರು ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈಗ ನಿನ್ ವಿಚಾರ ತಿಳಿದಿರೋ ಒಂದು ಹುಡುಗ ಇದ್ದಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಒಂಥರ ಅನಾಥ. ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ. ನೀನ್ ಮದ್ವೆಗೆ ಒಪ್ಪೋದಾದ್ರೆ ಇಂಥವನ್ನೇ ಮದ್ವೆ ಆಗ್ಬೇಕು ಅಂತ ಕೇಳೋ ಯೋಗ್ಯತೆನ ನಾನು ಕಳ್ಕೊಂಡಿದ್ದೀನಿ. ಇಂಥವಳು ಮದ್ವೆ ಆಗ್ತೀನಿ ಅನ್ನೋ ಹೃದಯವಂತ ಸಿಕ್ಕಿದ್ರೆ ಮನಸ್ಸಿನಲ್ಲಿಟ್ಟು ಆರಾಧಿಸ್ತೀನಿ. ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ ಇನ್ಮೇಲೆ ಈ ತರ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋ ಟ್ರೈ ಮಾಡಬೇಡ. ಹಾಗಂತ ಭಾಷೆ ಕೊಡು. ಅರೆ, ಏನ್ ಯೋಚನೆ ಮಾಡ್ತಾ ಇದೀಯಾ? ವೆರಿ ಗುಡ್. ಆದಷ್ಟು ಬೇಗ ಹುಡುಗನ ನಿಮ್ಮ ಮನೆ ಕರ್ಕೊಂಡ್ ಬರ್ತೀನಿ. ಓಕೆ? ಅಮ್ಮ 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 ಬೇಡಿಮ್ಮ. ಅಮ್ಮ ಅಮ್ಮ ಮುಚ್ಚೋ ಬಾಯ್. ದಿಕ್ಕಿಲ್ದ ತಬ್ಲಿ ಅಂತ ಮನೇಲಿ ಇಟ್ಕೊಂಡೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ಹಣೆ ಬರಿ ಕಂಟ್ಕೊಂಡಿರೋ ಕಪ್ಪು ಕಲೆನೇ ಸಾಕು, ನಿನ್ನಿಂದ ಇನ್ನಷ್ಟು ಹೊತ್ಕೊಳ್ಳೋಕೆ ನನ್ನ ಕೈಲಿ ಸಾಧ್ಯ ಅಲ್ಲ. ಒಂದು ಕ್ಷಣ ನನ್ನ ಮನೇಲಿ ಇರ್ಕೂಡ್ದು. ಹೊರಟೋಗಾಚೆ. ಮಾತು ಕೇಳಿ ಪ್ಲೀಸ್. ಅಮ್ಮ 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 ಆಚೆ ಹಾಕ್ಬೇಡಿ, ದಯವಿಟ್ಟು ಆಚೆ ಹಾಕ್ಬೇಡಿ. ಕಾನ್ಸ್ಟೇಬಲ್ ಸರ್, ಕಾಕಿ ಬಟ್ಟೆ ಹಾಕಿದ ತಕ್ಷಣ ಹೇಳ್ದೆ ಕೇಳ್ದೆ ನುಗ್ಬಿಡೋದಾ? ಸರ್ಚ್ ವಾರಂಟ್ ಇದೆಯಾ? ಸಾರಿ ಡಾಕ್ಟರ್ ಮೇಡಮ್, ನಾನು ಕಾಕಿ ಯೂನಿಫಾರ್ಮ್ ಹಾಕೊಂಡಿಲ್ಲ. ಬ್ಲೂ ಅಂಡ್ ವೈಟು ಸಿವಿಲ್ ಡ್ರೆಸ್ಸು. ಸಾಮಾನ್ಯ ಜನರು ನೀವೇ ಕಾನೂನು ಬಗ್ಗೆ ಎಷ್ಟೊಂದು ತಿಳ್ಕೊಂಡಿರುವಾಗ ಕಾನೂನನ್ನ ಕಾಪಾಡಬೇಕಾಗಿರೋ ನಾವೆಷ್ಟು ತಿಳ್ಕೊಂಡಿರ್ಬೇಕು ಅಲ್ವಾ? ಇದು ಸರ್ಚ್ ವಾರೆಂಟು. ಏನಕ್ಕೆ ಸರ್ಚ್ ವಾರೆಂಟ್ ಗೊತ್ತಾ? ನಿಮ್ಮ ಅಂಗಡಿಯಲ್ಲಿ ಬ್ಲೂ ಫಿಲ್ಮ್ ಇದೆ ಅಂತ ಗೋಪಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೆಯಾ ಜಾಣ, ನೀನೆಲ್ಲ ಹೇಳ್ತೀಯಾ? ಕಂಪ್ಲೇಂಟ್ ಕೊಟ್ಟವನು ಯಾವ ರ್ಯಾಕಲ್ಲಿ ಕ್ಯಾಸೆಟ್ ಇದೆ ಅನ್ನೋದನ್ನು ಹೇಳಿದ್ದಾನೆ. ನೀನೆಲ್ಲ ನೋಡ್ತಾ ಇರೋ, ನಾನು ಕ್ಯಾಸೆಟ್ ಹುಡ್ಕೊಂಡ್ಬಂದು ನೀನು ಮೀಟ್ ಮಾಡ್ತೀನಿ. ಗಂಧ ಕುಂಕುಮ ಎಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೆ. ಅಮ್ಮ ನೀವೇ ಇಟ್ಟಿದ್ದು, ಇಲ್ಲೊಂಚೂರು ಅರಶಿನ ಹಚ್ಚಿಬಿಡಿ, ಭಾಳ ಚೆನ್ನಾಗಿರುತ್ತೆ. ಆಹಾ, ಏನ್ ಸಾಧನೆ ಸರ್. ಅದು ನಿಮಗೆ ಸಂಬಂಧಿಸಿದ ವಿಷಯ ಅಲ್ಲ, ದಯವಿಟ್ಟು ಅದನ್ನ ಅಲ್ಲೇ ಇಟ್ಬಿಡಿ ಸರ್, ಪ್ಲೀಸ್. ಅಲ್ಲೇ ಇಟ್ಬಿಡ್ಲಾ? ಓಕೆ ಓಕೆ ಸರ್, ನಾನು ಜೋಪಾನ ಕರ್ಕೊಂಡು ಬನ್ನಿ. ಎಸ್ ಸರ್. ಅಮ್ಮ ಅಮ್ಮ ದಯವಿಟ್ಟು ಅದನ್ನ ಓದ್ಬೇಡಿ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್, ನಿಮಗೆ ಕೈ ಮುಗಿತೀನಮ್ಮ. ಅಮ್ಮ
ಅಮ್ಮ ಬನ್ನಿ ಮಾ, ಒಳಗ್ ಬನ್ನಿ. ಮೊದಲನೇ ಸತಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಏನ್ ತಗೋತೀರಾ? ನಾನು ಅತಿಥಿಯಾಗಿ ಬಂದಿಲ್ಲಮ್ಮ. ನನ್ನ ಮಗನ ಪ್ರಾಣ ಭಿಕ್ಷೆ ಬೇಡಕ್ಕೆ ಭಿಕ್ಷಕಳಾಗಿ ಬಂದಿದ್ದೀನಿ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀರಾ? ನೀನು ಮಾಡಿರೋದು ಸರಿನಾ? ತಪ್ಪು ಅಂತ ನನ್ಗನ್ನಿಸ್ತಾ ಇಲ್ಲ. ನೀವು ಮಾಡ್ಬೇಕಾಗಿದ್ದನ್ನ ನಾನ್ ಮಾಡಿದ್ದೀನಿ. ಮಗ ಅಂತ ಮುದ್ದು ಮಾಡಿದ್ರೆ ಸಾಲದು, ಜೀವನದ ತತ್ವಗಳನ್ನು ಹೇಳ್ಕೊಡ್ಬೇಕು. ನಾನು ಹೆತ್ತ ಮಗನ ನನ್ನ ಮಡಿಲಲ್ಲಿ ಆಡಿಸಿ ಆನಂದ ಪಟ್ಟಿದ್ದೀನಿ. ಮತ್ತೆ ನನ್ನ ಮಡಿಲು ಸ್ಮಶಾನ ಆಗೋದನ್ನ ನಾನಿಷ್ಟಪಡಲ್ಲ. ಆ ನನ್ನ ಮಗನ್ನ ನಾನು ಇವನಲ್ಲಿ ಕಾಣ್ತಾ ಇದ್ದೀನಿ. ನನ್ನ ಮಡಿಲು ಮತ್ತೆ ಬರಿದಾದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಪಲ್ಲವಿ. ಅವನು ಕಳ್ಳನೋ ಸುಳ್ಳನೋ ಮೋಸ್ಗಾರನೋ ನನ್ನ ಕಣ್ಮುಂದಿದ್ರೆ ನನಗಷ್ಟೇ ಸಾಕು. ಅಮ್ಮ, ಪ್ರೀತಿ ಕುರುಡು ನಿಜ, ಆದ್ರೆ ಕುರುಡು ಪ್ರೀತಿ ತುಂಬಾ ಅಪಾಯ. ನನ್ನ ಕಷ್ಟ ನಿನಗೆ ಹೆಂಗ್ ಗೊತ್ತಾಗ್ಬೇಕು? ಒಂದ್ ಕಡೆ ಗೋಪಿ ಇವನ್ ಮೇಲೆ ಕತ್ತಿ ಮಸೀತಾ ಇದ್ದಾನೆ, ಇನ್ನೊಂದ್ ಕಡೆ ಪೊಲೀಸ್ನವರು ಹರಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ ಪಂದ್ಯ ಎಲ್ಲಿ ನನ್ನ ಮಗನ ಪ್ರಾಣ ತೆಗೆಯುತ್ತೆ ಅನ್ನೋ ಭಯ ನನಗೆ. ಯೋಚನೆ ಮಾಡಬೇಡಿ, ಇನ್ನೊಂದು ದಿನ ಕಳೆದ್ರೆ ಅವನಿ ಪಂದ್ಯದಲ್ಲಿ ಗೆಲ್ತಾನೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಈ ಪಂದ್ಯ ಇಟ್ಟಿದ್ದೆ ಅವ್ನು ನನ್ನಿಂದ ದೂರ ಆಗ್ಲಿ ಅಂತ. ಆದ್ರೆ ದಿನಗಳು ಕಳೀತಾ ಕಳೀತಾ ಅವನ್ ಪ್ರೀತಿಗೆ, ಅವನ್ ನಡವಳಿಕೆಗೆ, ಅವನ್ ಮುಗ್ಧತೆಗೆ ನಾ ಸೋತ್ಬಿಟ್ಟೆ. ದಿನಗಳನ್ನ ಎಣ್ಸೋಕೆ ಅಂತ ರಾತ್ರಿ 12 ಗಂಟೆವರೆಗೂ ಕಾಯ್ತಾ ಇರ್ತೀನಿ. ಅಮ್ಮ, ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ. ಅಂದ್ಮೇಲೆ ಇನ್ನೊಂದ್ ದಿವಸ ಯಾಕೆ ಕಾಯ್ಬೇಕು? ಇವತ್ತೇ ಪಂದ್ಯನ ಮುಗಿಸ್ಬಿಡು. ಸತ್ಯ ಅವನಿಗೆ ಸೋಲ್ಬಾರ್ದು, ಅವನ್ ಸತ್ಯಕ್ಕೆ ಸೋಲ್ಬೇಕು. ಈ ಒಂದು ದಿನ ಕಳೆದ್ಬಿಟ್ರೆ ಅವನಿನ್ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಹೆದರ್ಬೇಡಿ, ಧೈರ್ಯವಾಗಿರಿ. ಅವನ್ ನಿಮ್ ಮಗ ಮಾತ್ರ ಅಲ್ಲ, ಮುಂದೆ ನನ್ ಗಂಡ ಕೂಡ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ನ ಮದ್ವೆ ಆಗ್ತೀಯಾ? ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾನ್ ಕೆರೆನ ಬಾವಿನ ನೋಡ್ಕೋಬೇಕಾಗತ್ತೆ. ಕೆರೆ 4 ಕಿಲೋಮೀಟರ್ ದೂರದಲ್ಲಿದೆ, ಬಾವಿ 4 ಹೆಜ್ಜೆ. ಅಯ್ಯೋ ಮನೆ ಹಾಳಿ, ನನ್ನೇ ಸಾಯಿ ಅಂತೀಯಾ? ಏನೋ ಆ ಗೋಪಿ 15,000 ಸಂಬಳ ತರ್ತಾನೆ, ಅವನ್ನೇ ಮದ್ವೆ ಆದ್ರೆ ಸುಖವಾಗಿರ್ತಾಳೆ ಅನ್ಕೊಂಡೆ. ನನ್ನ ಹೊಟ್ಟೆ ಉರಿಸ್ತೀಯಾ? ಫ್ರಿಡ್ಜ್ ಅಲ್ಲಿ ನೀರಿದೆ, ಉರಿ ಕಡಿಮೆ ಆಗೋವರೆಗೂ ಕುಡಿ. ಅಮ್ಮ, ಹರಿನ ನಾ ಬಿಡ್ಸ್ಕೊಂಬರ್ತೀನಿ. ಭಕ್ತ ಪ್ರಹ್ಲಾದ, ಕನಕದಾಸ, ಪುರಂದರದಾಸ, ಭಕ್ತ ಸಿರಿಯಾಳ ಕತೆಗೆ ತಕ್ಕನಂಗೆ ಸಿನಿಮಾಗೆ ಟೈಟ್ಲ್ ಇಡ್ತಾ ಇದ್ರು. ನನ್ನ ಮಗನೇ, ನೀನ್ ಏನೇನ್ ಕಲ್ಪನೆ ಮಾಡ್ಕೊಂಡು ಆ ಟೈಟ್ಲ್ನೆಲ್ಲ ಇದಕ್ಕಿಟ್ಟಿದ್ಯೋ? ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಶಕ್ತಿ ಒಳ್ಳೆ ಡಬ್ಬ. ಇದನ್ನೆಲ್ಲ ನಿನ್ಗೆ ಯಾರು ಸಪ್ಲೈ ಮಾಡ್ತಿದ್ರು ಅಂತ ಮರ್ಯಾದಿಂದ ಹೇಳ್ಬಿಡು. ನಾನು ಬಾಯಿ ಬಿಟ್ರೆ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಸರ್. ನೀನ್ ಹೇಳಿಲ್ಲ ಅಂದ್ರೆ ನೀನ್ ಅಂಡಿಗೆ ಹಣ್ಣು ಆಗ್ಬಿಡುತ್ತೆ. ಅಯ್ಯೋ, ಶ್ಯಾಮ್ ಸುಂದರ್, ನಂಬರ್ 19, 7th main, 3rd class, BSK, 3rd stage, Bangalore 50. ಏನು ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೆ? ನಿಮ್ ಸೋದರ ಮಾವನ ಅವನು. ಗೋಪಿ ತಂಗಿಗೂ ಸುಂದರ್ಗೂ ಇದ್ದ ಸಂಬಂಧದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಮೊನ್ನೆವರೆಗೂ ಸುಂದರ್ ನಿನ್ಗೆ ಆತ್ಮೀಯ ತಂದ ಮೇಲೆ ನೀನು ಅವಂತೆಲ್ಲ ಡೀಟೇಲ್ಸ್ ಹೇಳಿರ್ತೀಯ. ಆಗ ಒಂದು ರಿಯಾಕ್ಷನ್ ಏನಿತ್ತು? ಎಲ್ಲ ನಿನ್ನಲ್ಲಿ ಮಗನೇ, ನಾನು ಹರಕತೆನ ಮಾಡ್ತಾ ಇದ್ದೀನಿ, ಮಲಗಿದ್ಯಲ್ಲ, ಹಾಕ್ತೀನಿ ನೋಡು. ಸರ್, ಈಗ ಅವನು ನನ್ನ ಮೇಲಿರೋ ಕೋಪಕ್ಕೆ ಮಿನಿಮಮ್ ಕೈಯೋ ಕಾಲೋ ತೆಗಿತಾನೆ. ಇನ್ ಈ ವಿಷಯನೂ ಬಾಯಿ ಬಿಟ್ಬಿಟ್ರೆ ಕೈ ಕಾಲು ಬಿಟ್ಟು ಬಾಕಿದೆಲ್ಲ ತೆಗೆದು ಬಿಡ್ತಾನೆ ಸರ್. ಲೇ, ನೀನ್ ಹೇಳಿಲ್ಲ ಅಂದ್ರೆ ಬೋಲ್ಟ್ ನಟ್ಟು ಲೂಸ್ ಮಾಡಿ ಬಿಡ್ತೀನಿ ಕಣ. ಮಾರ್ನಿಂಗ್ ಸರ್. ಏನು ಬೇಲ? ಹೌದು ಸರ್. ಉದ್ಧಾರ ಆಗಲ್ಲ, ನಮ್ ದೇಶ ಉದ್ಧಾರ ಆಗಲ್ಲ ಅಂತೀನಿ. ನಾವೊಬ್ಬರು ಹಿಡ್ಕೊಂಡ್ ಬರಂಗಿಲ್ಲ, ಹಿಂದೆನೆ ಬಂದ್ಬಿಡ್ತಿಲ್ಲ ಬಿಡಿಸ್ಕೊಂಡು ಹೋಗೋದಕ್ಕೆ. 2 hours ಲೇಟ್ ಆಗಿ ಬಂದಿರಿ, ಏನಾಗೋದು ಗಂಟು ಕೊಡಿ. ಇಲ್ಲಿ ತಗೊಳ್ಳಿ, ಸೈನ್ ಮಾಡಿ. ಕಾಫಿ ಕುಡಿತೀರಾ? ಕೂಲ್ ಡ್ರಿಂಕ್ಸ್ ಆದ್ರೂ ಕುಡೀರಿ. ಬಿಟ್ ಕಳ್ಸ. ಅಯ್ಯೋ ರಾಮ. ಪಲ್ಲವಿ, ತುಂಬಾ ಥ್ಯಾಂಕ್ಸ್. ಇನ್ಮೇಲೆ ಯಾವತ್ತು ಇಂಥ ಕ್ಯಾಸೆಟ್ಸ್ ಇಟ್ಕೊಂಡು ವ್ಯಾಪಾರ ಮಾಡಲ್ಲ. ಒಂದೇ ಒಂದ್ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ.
ಏನಮ್ಮ ಇದು? ಸುಂದ್ರ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರು, ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ ಇದೆಯಲ್ಲ. ನಾನು ಮುಂಚೆ ಗೋಪಿನ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇದನ್ನ ನೋಡಾದ್ಮೇಲೆ ಯಾಕೋ ನಂಗೂ ಭಯ ಆಗ್ತಾ ಇದೆ ಮಾವಯ್ಯ. ನೀವ್ ಹೋಗಿ ಹರಿಗೆ ವಿಷಯ ತಿಳಿಸಿ, ನಾ DSP ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ಪೀಕಿಂಗ್. ಹಲೋ, ನಾನ್ ಪಲ್ಲವಿ ಅಂತ. ಹಾ, ಗೊತ್ತು ಗೊತ್ತು ಗೊತ್ತು. ಸುಳ್ಳೇಶ್ವರನ್ನ ಹರಿಶ್ಚಂದ್ರನ್ ಮಾಡಕ್ ಹೊರಟಿರೋ ಪಲ್ಲವಿ. ವಿಷಯ ಏನಮ್ಮ? ಸರ್, ಸುಂದರ್ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ನ್ ಕೊಲೆ ನಡೆದಿದೆ. ಹಾಗೆ ಹೇಳ್ತಾ ಇದೀಯಾ? ಗೋಪಿ ಅವನ್ನ ಕೊಲೆ ಮಾಡಿದ್ದಾನೆ. ಅವ್ನ್ ಕೊಲೆ ಮಾಡಿರೋದನ್ನ ಹರಿ ವಿಡಿಯೋ ಕ್ಯಾಮ್ರಾನಲ್ಲಿ ಶೂಟ್ ಮಾಡಿದ್ದಾನೆ. ಕ್ಯಾಸೆಟ್ ನೋಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ಬೇಡ ಸರ್, ಅಕ್ಕಪಕ್ಕದವ್ರಿಗೆಲ್ಲ ಡೌಟ್ ಬರುತ್ತೆ. ಕ್ಯಾಸೆಟ್ ತಗೊಂಡು ನಾನೇ ನಿಮ್ ಹತ್ರ ಬರ್ತೀನಿ. ಗೋಪಿ ಗೋಪಿ, ಪಲ್ಲವಿ ಪೊಲೀಸ್ನವ್ರ ಹತ್ರ ಕ್ಯಾಸೆಟ್ ವಿಷಯ ಮಾತಾಡ್ತಿದ್ಲು. ಈಗ ಕ್ಯಾಸೆಟ್ ಎಲ್ಲಿದೆ? ನಿನಗೆ ತಿಳಿಸೋ ಅರ್ಜೆಂಟ್ ನಲ್ಲಿ ಕ್ಯಾಸೆಟ್ ವಿಷಯ ತಿಳ್ಕೊಳಕ್ಕಾಗ್ಲಿಲ್ಲ. ಆ ಕ್ಯಾಸೆಟ್ ಏನಾದ್ರು ವಿಲಾಸ್ ಕೈಲಿ ಸಿಕ್ಬಿಟ್ರೆ ನನ್ ಕತೆ ಮುಗ್ದೋಗುತ್ತೆ. ನೀನ್ ಏನಾದ್ರೂ ಪ್ಲಾನ್ ಮಾಡು, ಬೇಗ ನಡಿ. ಆ ಕ್ಯಾಸೆಟ್ ಹರಿಶ್ಚಂದ್ರ ಎರಡೂ ಇಲ್ಲ ಅನ್ಸಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ ಮಗಳಿಗೆ ಅದರಿಂದ ಹೆಚ್ಚು ಕಮ್ಮಿ ಆಗ್ಬಾರ್ದು. ನಿನಗೆ ಕ್ಯಾಸೆಟ್ ಬೇಕು, ನನಗೆ ನನ್ನ ಮಗಳು ಆ ಹರಿಶ್ಚಂದ್ರನಿಂದ ದೂರ ಆಗ್ಬೇಕು. ಹರಿ ಹರಿ ಹರಿ, ಯಾಕೆ ಅನ್ವೇಷಣ ಹೀಗೆ ಓಡ್ ಬರ್ತಾ ಇದ್ರಾ? ನಾವೆಲ್ಲರೂ ಅನ್ಕೊಂಡ ಹಾಗೆ ಸುಂದ್ರ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಗೋಪಿ ಅವನ್ನ ಕೊಲೆ ಮಾಡಿದಾನೆ. ನನಗೆ ಮೊದಲೇ ಅನುಮಾನ ಇತ್ತು. ಅವ್ನು ಕೊಲೆ ಮಾಡಿರೋದನ್ನ ಶೂಟ್ ಮಾಡಿರೋ ನಿನಗೆ ಬರೀ ಅನುಮಾನನಾ? ನಾನ್ ಶೂಟ್ ಮಾಡಿದ್ದೀನ? ಯಾವಾಗ? ನೀನು ಪಲ್ಲವಿ ಕೊಟ್ಟಿರೋ ಕ್ಯಾಸೆಟ್ ನಲ್ಲಿ ಎಲ್ಲ ಕವರ್ ಆಗಿದೆ. ಅದ್ರೊಳಗೆ ಹೇಗೆ? ಅಪ್ಪಾಜಿ, ನಾನು ಇದನ್ನ ಬೇಕು ಅಂತ ಮಾಡಿಲ್ಲ ಅಪ್ಪಾಜಿ. ನೀನು ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ, ಈ ವಿಷಯ ಗೋಪಿ ಕಿವಿಗೆ ಬಿದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಹರಿ ಹರಿ, ನೀನ್ ಇನ್ನೊಂದು ಕ್ಷಣ ಇಲ್ಲಿ ಇರ್ಕೂಡ್ದು, ಎಲ್ಲಾದ್ರೂ ದೂರ ಹೊರಟೋಗು. ಇಲ್ಲೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಬರುವಂತೆ. ಏನೋ ನಾನು ಹೇಳ್ತಾನೆ ಇದೀನಿ, ನೀನ್ ಸುಮ್ನೆ ಕೂತಿದ್ಯಾ, ಬೇಗ ಹೊರಡು. ಇಲ್ಲಮ್ಮ, ಈ ಒಂದು ತಿಂಗಳು ಕಾಲೋನಿಯಿಂದ ಒಂದು ದಿವಸನೂ ಆಚೆ ಹೋಗಲ್ಲ ಅಂತ ಪಲ್ಲವಿಗೆ ಮಾತು ಕೊಟ್ಟಿದ್ದೀನಿ. ಹಾಗಂತ ಪ್ರಾಣ ಕಳ್ಕೊಳಕ್ಕಾಗುತ್ತಾ? ಪ್ರಾಣಕ್ಕೆ ಆಸೆ ಪಟ್ಟು ಅವಳನ್ನ ಕಳ್ಕೊಳ್ಳ? ಅವಳಿಗೆ ಇಲ್ಲಿ ನಡೆಯೋದೆಲ್ಲ ಗೊತ್ತಿದೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಸೋತು ನೆಪ ಹೇಳೋದಕ್ಕಿಂತ ಸತ್ತು ಗೆದ್ದೆ ಅನ್ನಿಸ್ಕೊಳ್ಳೋದು ಒಳ್ಳೇದು. ಅಪ್ಪಾಜಿ, ಕ್ಯಾಸೆಟ್ ಕೊಡಿ. ನನ್ನ ಹತ್ರ ಇಲ್ಲ, ಪಲ್ಲವಿ ಪೊಲೀಸಿಗೆ ಕೊಡ್ತೀನಿ ಅಂತಿದ್ಲು. ನೋಡಿ, ಬರೀ ಕ್ಯಾಸೆಟ್ ಸಿಕ್ಕಿದ್ರೆ ಸಾಲದು, ಅವನ್ ಪ್ರಾಣನೂ ಬೇಕು. ನೋಡಿ, ಓಕೆ. ಒಂದು ತಪ್ಪನ್ ಮುಚ್ಚಾಕೋಕೆ ಇನ್ನೆಷ್ಟು ತಪ್ಪು ಮಾಡ್ತೀಯಾ? ಬೇಡ ಗೋಪಿ, ಅಮ್ಮ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವಳು ಬದುಕಿರಲ್ಲ. ನೋಡು, ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣು. ಮುಚ್ಚೆ ಬಾಯ್ನ. ನೀನ್ ಸರಿಯಾದ ದಾರಿಲಿ ಹೋಗಿದ್ದಿದ್ರೆ ನಾನ್ಯಾಕೆ ಈ ದಾರಿ ಹಿಡಿತಾ ಇದ್ದೆ? ನನ್ ದಾರಿಗೆ ಅಡ್ಡ ಬರ್ಬೇಡ. ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ತೋಳಲ್ಲಿ ತಾಕತ್ತಿದೆ ಅಂತ ತಿರ್ಗಾಡೋರ್ನೆಲ್ಲ ತಿವಿಯಕ್ಕಾಗಲ್ಲ. ಸುಂದರ್ ನನಗ್ ಮೋಸ ಮಾಡ್ದ ಅಂತ ನಿನ್ನ ಕೋಪ ಬಂದಿರ್ಬೋದು, ಹಾಗಂತ ಅವನ ಕೊಲೆ ಮಾಡೋದಾ? ಈಗ ಆ ಕೊಲೆ ಮುಚ್ಚಾಕೋಕೆ ಇನ್ನೊಂದ್ ಕೊಲೆ ಮಾಡ್ತಾ ಇದ್ಯಾ. ಹೀಗೆ ಎಷ್ಟು ಜನ ಅಂತ ಕೊಲ್ತೀಯ? ಹಾಗಂತ ಜೀವನ ಪೂರ್ತಿ ಜೈಲಲ್ಲಿ ಕೊಳಿ ಅಂತ್ಯ? ನೋಡು, ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋದು. ವೆರಿ ವೆಲ್ ಡನ್. ಸರ್, ಅವ್ನ್ ಕೆರೆಗೆ ಬೀಳಕ್ ಮುಂಚೆನೆ ಸತ್ತೋಗಿದ್ದ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ಬೇಕಿತ್ತಲ್ವಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನ್ ಸತ್ತಿ ಸಮಯನೂ ಗೊತ್ತಾಗುತ್ತೆ. ಆದ್ರೆ ಸುಂದರ್ ಸತ್ತಾಗ ಅವನ್ ನೀರಲ್ಲೇ ಇದ್ದ. ಅದ್ ಹೇಗ್ ಸಾಧ್ಯ ಸರ್? ಅವನ ನೀರಿಗೆ ಎಸ್ತಿರೋದು ಎಷ್ಟು ಸ್ಪಷ್ಟವಾಗಿದೆ. ಅವನ್ ನೀರಲ್ಲಿ ಸತ್ತ ಅಂತ ಹೇಳಿದೆ, ಇಂಥ ನೀರಲ್ಲೇ ಸತ್ತ ಅಂತ ಹೇಳಲಿಲ್ಲ. ಅರ್ಥ ಆಗ್ಲಿಲ್ಲ ಅಲ್ಲ? ಇದು ಪ್ಲಾನ್ಡ್ ಮರ್ಡರ್. ಬಹಳ ಬುದ್ಧಿವಂತಿಕೆಯಿಂದ ಮಾಡಿರೋ ಕೊಲೆ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಕೆರೆ ನೀರನ್ನ ತಂದು ಖಾಲಿ ಸಂಪಿಗೆ ತುಂಬಿದ್ದಾರೆ. ಅದೇ ಸಂಪಿಗೆ ಸುಂದರನ ತಗೊಂಡೋಗಿ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ. ಸತ್ತ ಮೇಲೆ ತಗೊಂಡು ಕೆರೆಗೆ ಬಿಸಾಕಿದ್ದಾರೆ. ನಮ್ಮ ರಿಪೋರ್ಟಲ್ಲಿ ಏನಂತ ಬಂದಿದೆ? ಅವ್ನು ಕೆರೆ ನೀರು ಕೂಡ ಸತ್ತ ಅಂತ ಹೇಳಿ. ಕರೆಕ್ಟಾ? ಓ ಮೈ ಗಾಡ್. ಹಲೋ,
ನಾನ್ ಮಾಲಿನಿ ಮಾತಾಡ್ತಿರೋದು. ನೀನ್ ಮಾತಾಡಿದ್ಮೇಲೆ ನನಗೆ ಕೇಳಿಸೋದು, ಹೇಳಮ್ಮ ಅದೇನು ಅಂತ. ಸರ್, ಗೋಪಿ ಹರಿನ ಕೊಲ್ಲಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾನೆ. ಈಗ ನೀವು ಬರ್ದೇ ಹೋದ್ರೆ ಅವ್ನ ಪ್ರಾಣ ಅಪಾಯದಲ್ಲಿದೆ. ದಯವಿಟ್ಟು ಬೇಗ ಬನ್ನಿ ಸರ್. ಯು ಕ್ಯಾನ್ ಗೋ ನೌ, ಬಿ ಕೇರ್ಫುಲ್. ಹರಿ ಹರಿ, ಆ ಗೋಪಿ ಬರ್ತಿದ್ದಾನೆ. ನೀನ್ ಇಲ್ಲಿದ್ರೆ ನಿನ್ ಜೀವಕ್ಕೆ ಅಪಾಯ. ಇತ್ತ ಕಡೆ ಬಾಗ್ಲಿಂದ ಹೊರಟೋಗು. ಏನ್ ಹೇಳ್ತಿದ್ಯಮ್ಮ? ನೀನೊಬ್ಬಳನ್ನ ಬಿಟ್ಟು ನಾನು ಓಡೋಗೋದಾ? ಅವ್ರು ನಾನೇನು ಮಾಡಲ್ಲ ಕಣೋ, ನೀನ್ ಹೊರಟೋಗು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಕ್ಯಾಸೆಟ್ ಅಲ್ಲ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಾತನ್ನ ನಂಬೋ. ನಾನು ಅದನ್ನ ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿಲ್ಲ ಕಣೋ. ಏಯ್, ಮರ್ಯಾದಿಂದ ಕ್ಯಾಸೆಟ್ ಕೊಟ್ಬಿಡು, ಇಲ್ಲ ಅಂದ್ರೆ ನನ್ನ ವಿಷಯ ಗೊತ್ತು ತಾನೆ. ನಿಜ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬು. ನನ್ನ ಹತ್ರ ಇಲ್ಲ ಕಣೋ. ಇಲ್ಲ ಇಲ್ಲ ಅಲ್ಲ? ಅಯ್ಯೋ ಗೋಪಿ, ಅವನೇನ್ ಮಾಡ್ಬೇಡ. ಅಯ್ಯೋ ಯಾಕೆ ಇವ್ನು ಹೊಡಿತಾ ಇದೀಯಾ? ನಾವ್ ಮಾಡ್ಕೊಂಡಿರೋ ತಪ್ಪುಗಳು ಮುಚ್ಚಾಕೊಳ್ಳೋಕೆ ಇವ್ನು ಪ್ರಾಣ ತೆಗೆಯೋದ? ಯಾಕೋ ಹೊಡಿತಾ ಇದೀಯ ಹರಿನಾ? ಬೇಡ ಕಣೋ, ನಮ್ ಕಣ್ ಮುಂದೆ ಬೆಳೆದು ಹುಡುಗ, ಅವನು ಹಿಂಸೆ ಪಡೋದು ನೋಡಕ್ ಆಗಲ್ಲ. ನನ್ನನ್ನ ಸತ್ಯದ ಬಾಯಿ ಕೊಡೋ ಬದಲು ಮೊಸಳೆ ಬಾಯಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಒಂದೇ ಸಲ ಗೊತ್ತು ಅನ್ನಿ. ಪಂದ್ಯದಲ್ಲಿ ಗೆದ್ದಾಯ್ತಲ್ಲ, ಇನ್ಯಾಕ ಮಾತು? ಬರೀ ಪಂದ್ಯದಲ್ಲಿ ಮಾತ್ರ ಗೆದ್ದಿದ್ದಾನಾ? ಇಲ್ಲ, ನನ್ನೂ ಗೆದ್ದಿದ್ದಾರೆ. ಅರೆ, ಸಿಂಗುಲರ್ ಇಂದ ಪ್ಲೂರಲ್ ಬಂದ್ಬಿಡ್ತು. ಅಂದ್ಮೇಲೆ ಲೈನ್ ಕ್ಲಿಯರ್. ಏನ್ರಿ ರೆಡಿ ಅಂತ ಹಿಡ್ಕೊಳಕ್ ಹೋಗ್ತಾ ಇದೀರಿ? ಅಲ್ಲ ರೀ, ಹೋಗೋ ಪ್ರಾಣನ ಕಾಪಾಡಿದೀನಿ, ಒಂದ್ ಥ್ಯಾಂಕ್ಸ್ ಹೇಳೋದು ಬೇಡವಾ? ಮನುಷ್ಯನ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಕೈ ಬಿಟ್ಬಿಡ್ತೀರಲ್ಲ. ಟೆನ್ಷನ್ ಆಗ್ಬಿಟ್ರಾ? ನನಗೊಂದು 5 ಮಿನಿಟ್ಸ್ ಪ್ರೋಗ್ರಾಮ್ ಇದೆ, ಅದಾದ್ಮೇಲೆ ನಿಮ್ಮ ಕಡೆ ತಿರುಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆ ಮಾಲಿನಿ, ಅವತ್ತೊಂದು ಹುಡುಗ ನಿಮ್ಮ ಮನೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ನಲ್ಲ, ಅವನು ಬೇರೆ ಯಾರು ಅಲ್ಲ, ನಾನೇ. ಮದುವೆ ಆಗ್ತೀಯಾ? ಆ ಕಡೆ ಹೋಗ್ರಿ. ಸರ್, ನಿಮ್ ಪ್ರೋಗ್ರಾಮ್ ಮುಗೀತಾ? ರೇ, ಈಗ ತಾನೇ ಶುರು ಮಾಡ್ತಾ ಇದೀನಿ, ಮುಗೀತಾ ಅಂತ ಅಪ್ಶಕ್ನ ನೋಡಿತೀರಲ್ಲ. ಅಲ್ಲ, ನನ್ ಕತೆ.